Good evening everyone. ನಾವು ನಿನ್ನೆ ಕ್ಲಾಸಲ್ಲಿ ಆವರೇಜ್ ವೆಲಾಸಿಟಿ ಮತ್ತೆ ಯಾವ್ದು ಓದಿದ್ವಿ? ಆವರೇಜ್ ಸ್ಪೀಡ್ ಓದಿದ್ವಿ. ಸೊ ಆವರೇಜ್ ಸ್ಪೀಡ್ ಅಂತ ಹೇಳಿದ್ರೆ ಏನ್ ಫಾರ್ಮುಲಾ ಇತ್ತು? ಅದನ್ನ ನೆಕ್ಸ್ಟ್ ಆವರೇಜ್ ವೆಲಾಸಿಟಿ ಯಾವ್ದಿತ್ತು? ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಇಂಟರ್ವಲ್. ಸೊ ಇವತ್ತು ಅದ್ರದ್ದು ಪ್ರಾಬ್ಲಮ್ಸ್ ನ ಕಂಟಿನ್ಯೂ ಮಾಡೋಣ. ಫಸ್ಟ್ ಪ್ರಾಬ್ಲಮ್ ಆನ್ ಯಾವ್ದ್ರ ಮೇಲೆ? ಆವರೇಜ್ ಸ್ಪೀಡ್ ಮತ್ತೆ ಆವರೇಜ್ ವೆಲಾಸಿಟಿ. ಫಸ್ಟ್ ಕ್ವೆಶ್ಚನ್, Saran takes 50 seconds to swim from one end to the other end and back in the swimming pool. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತಾ ಇದೀವಿ. ಅದು ಡಿಸ್ಟೆನ್ಸ್ ಎಷ್ಟಿದೆ? 25 ಮೀಟರ್ ಇದೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಂದು ಸಾರಂಗ್ ಏನ್ ಮಾಡ್ತಿದ್ರೆ ಒಂದು ಎಂಡ್ ಇಂದ ಅನದರ್ ಎಂಡ್ ಗೆ ಟ್ರಾವೆಲ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. Find his average speed and average velocity within the time interval of 50 seconds. Okay. ಈಗ ಅವನು ಏನ್ ಮಾಡ್ತಾನೆ? ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈ ಎಂಡ್ ಇಂದ ಈ ಎಂಡಿಗೆ ಹೋಗ್ತಾನೆ, ಮತ್ತೆ ವಾಪಸ್ ಬರ್ತಾ ಇದ್ದಾನೆ. ಒಂದ್ ಸತಿ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಟೈಮ್? ಎಷ್ಟು? 25 ಮೀಟರ್ ಇದೆ. ಓಕೆ, 25 ಮೀಟರ್. ಆ ಕಡೆಯಿಂದ ಬಂದ 25 ಮೀಟರ್. So total distance traveled by Saran in 50 seconds is 50. ಯಾಕೆ ಅಂತ ಹೇಳಿದ್ರೆ ಹೋಗುವಾಗ 25 ಮೀಟರ್, ಬರ್ತಾ 25 ಮೀಟರ್. This will be 50 ಮೀಟರ್. Total distance traveled. Displacement of Saran. ಇಲ್ಲಿ ನೋಡ್ಕೊಳ್ಳಿ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಹೇಳಿದ್ರೆ ಅವನು ಹೋಗೋದನ್ನ ಮತ್ತೆ ಬರೋದನ್ನ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ತಗೊಳ್ತೀವಿ. ಅವನದು ರೆಫರೆನ್ಸ್ ಪಾಯಿಂಟ್ ಇದಾಗಿದೆ ಅಂತ ಹೇಳಿದ್ರೆ he will be ಡಿಸ್ಪ್ಲೇಸ್ಮೆಂಟ್ 0 ಯಾಕೆ ಆಗುತ್ತೆ? ಯಾಕೆ ಅಂತ ಹೇಳಿದ್ರೆ ಹೋಗುವಾಗ ಬರುವಾಗ ಹೋಗಿದ್ದಾನೆ, ಅದೇ ಪಾಯಿಂಟಿಗೆ ಮತ್ತೆ ಬಂದಿದ್ದಾನೆ. ಸೊ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ 50. ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ 0. ಡಿಸ್ಪ್ಲೇಸ್ಮೆಂಟ್ ನಾವು ಡಿಸ್ಟೆನ್ಸ್ ಟ್ರಾವೆಲ್ 50. ಡಿಸ್ಪ್ಲೇಸ್ಮೆಂಟ್ ನಾವು ಎಲ್ಲಿಗೆ ಹೋಗಿದ್ದ ಅಲ್ಲಿಗೆ ವಾಪಸ್ 0. ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ 0 ಮೀಟರ್. ಸೊ ಆವರೇಜ್ ಸ್ಪೀಡ್ ಇನ್ ಫಾರ್ಮುಲಾ ಏನು? ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಇಂಟರ್ವಲ್ ಅಂತ ಹೇಳ್ತೀವಿ. ಓಕೆ, ಹಿಯರ್ ಆವರೇಜ್ ಸ್ಪೀಡ್ ಅಂತ ಹೇಳಿದ್ರೆ ಆವರೇಜ್ ಸ್ಪೀಡ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಟ್ರಾವೆಲ್. ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದಾನೆ? 50 ಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದಾನೆ. ಎಷ್ಟು ಸೆಕೆಂಡ್ಸ್ ಟ್ರಾವೆಲ್ ಮಾಡಿದ್ದಾನೆ? 50 ಸೆಕೆಂಡ್ಸ್. 50 ಸೆಕೆಂಡ್ಸ್ ಅಲ್ಲಿ 51 ಸೊ ಆವರೇಜ್ ಸ್ಪೀಡ್ ಎಷ್ಟಾಗಿದೆ? 1 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಓಕೆ, average velocity is equals to displacement divided by time interval. Displacement ಅಂತ ಹೇಳಿದ್ರೆ 0. ಯಾಕೆ ಅವನು ಹೋಗಿ ಅದೇ ಪೊಸಿಷನ್ ಬಂದಿದ್ದಾನೆ. ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿ 0 by everything will be 0 meter per second. ಇವೆರಡರಲ್ಲಿ ಏನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫಾರ್ಮುಲಾ ನೆನಪಿಟ್ಕೋಬೇಕು. ವಾಟ್ ಈಸ್ average velocity, average velocity. ಇವೆರಡರದ್ದು ಡಿಫರೆನ್ಸ್ ಕರೆಕ್ಟ್ ಆಗಿ ಗೊತ್ತಿರಬೇಕು. average speed ಅಂತ ಹೇಳಿದ್ರೆ total distance traveled divided by time interval. Average velocity displacement by time interval. ಈ ಲಾಸ್ಟ್ ಕ್ಲಾಸ್ ಗಳಲ್ಲಿ ನಾವು ಹೇಳಿದ್ವಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಗೂ ಡಿಸ್ಪ್ಲೇಸ್ಮೆಂಟ್ ಗೂ ಏನ್ ಡಿಫರೆನ್ಸ್ ಇದೆ ಅಂತ. ಅದು ಚೆನ್ನಾಗಿ ನೆನಪಿದ್ರೆ ನಾವು ಎಷ್ಟೇ ಪ್ರಾಬ್ಲಮ್ಸ್ ಕೊಟ್ರು ಸಾಲ್ವ್ ಮಾಡಬಹುದು. ಓಕೆ, ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಡ್ಯೂರಿಂಗ್ ಎ ಫ್ಯಾಮಿಲಿ ರೋಡ್ ಟ್ರಿಪ್ ಯು ಡ್ರೈವ್ 200 ಕಿಲೋಮೀಟರ್ ನಾರ್ತ್ ಇನ್ 3 hours. ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತಿದೆ? ನಾರ್ತ್ 200 ಇನ್ 3 hours. Afterwards you drive 2 kilometers to the south in 2 hours. Find the average speed and velocity. ಓಕೆ, ಯಾವ್ದೋ ಒಂದು ರೋಡ್ ಟ್ರಿಪ್ ಸ್ಟಾರ್ಟ್ ಆಗ್ತಾ ಇದೆ. ಹೋಗ್ತಾ ನಾವು ಎಲ್ಲಿ ಹೋಗ್ತಾ ಇದೀವಿ? ನಾರ್ತ್ ಸೈಡ್ ಹೋಗ್ತಾ ಇದೀವಿ. ಎಷ್ಟು ಟ್ರಾವೆಲ್ ಮಾಡ್ತಾ ಇದೀವಿ? 200 ಕಿಲೋಮೀಟರ್. ಎಷ್ಟು ಟೈಮ್ ಅಲ್ಲಿ? 3 hours ಅಲ್ಲಿ. ಓಕೆ, ಯಾವ್ದೋ 200 ಮೀಟರ್ ರೀಚ್ ಮಾಡಿದ್ವಿ. ಅದಾದ್ರೆ ಮತ್ತೆ ಅಗೇನ್ ಏನ್ ಮಾಡ್ತಿದ್ವಿ? ಆಫ್ಟರ್ ವಾಟ್ ಯು ಡ್ರೈವ್ 200 ಕಿಲೋಮೀಟರ್ ಟು ದಿ ಸೌತ್. ಮತ್ತೆ ನಾವ್ ಏನ್ ಮಾಡ್ತಿದ್ವಿ? ಕೆಳಗಡೆ ಬರ್ತಾ ಇದೀವಿ, ಒರಿಜಿನಲ್ ಪಾಯಿಂಟ್ ಗೆ ಬಂದ್ವಿ ಮತ್ತೆ. ಸೊ ಇಟ್ ವಿಲ್ ಬಿ ದ 200 ಕಿಲೋಮೀಟರ್ ಬಟ್ ಇಟ್ ಟೇಕ್ಸ್ 2 hours. ಓಕೆ, ಡಿಸ್ಪ್ಲೇಸ್ಮೆಂಟ್ ಏನಾಯ್ತು ಈಗ ನಮ್ದು? ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್? 0. Displacement will be correct. Displacement will be 0. Okay, ಯಾಕಂದ್ರೆ ನಾವು ಒರಿಜಿನಲ್ ಹೋಗಿದ್ ಪೊಸಿಷನ್ ಗೆ
ಮತ್ತೆ ವಾಪಸ್ ಬಂದಿದ್ದೀವಿ. ಓಕೆ, ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು? Total distance ಡಿಸ್ಟೆನ್ಸ್ 400. 400. 400. ಟೋಟಲ್ ಟೈಮ್ ಎಷ್ಟಾಯ್ತು? Time 5 hours. 5 hours ಆಗ್ತಾ ಇದೆ ನಮ್ಗೆ ಟೈಮ್. ಈಗ ಇದ್ರಲ್ಲಿ ಏನು ಒಂದು ಟ್ರಿಕ್ ಅಂತ ಹೇಳಿದ್ರೆ, ಇದರಲ್ಲಿ ನಿಮ್ಗೆ ಟೋಟಲ್ ಡಿಸ್ಟೆನ್ಸ್ ಗೊತ್ತಾಗಿದೆ, ಡಿಸ್ಪ್ಲೇಸ್ಮೆಂಟ್ ಗೊತ್ತಾಗಿದೆ, ಟೋಟಲ್ ಅವರ್ಸ್ ಗೊತ್ತಾಗಿದೆ. ಬಟ್ ವಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ average speed. What is the formula for average speed? Distance traveled by time interval. Distance traveled by time interval ಅಂತ ಫಾರ್ಮುಲಾ ಬರುತ್ತೆ. ಬಟ್ ಇಲ್ಲಿ ಏನಾಗಿದೆ, ಅಲ್ಲೆಲ್ಲ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇತ್ತು. ಇಲ್ಲಿ ನಮಗೆ ಯಾವ್ದ್ರಲ್ಲಿದೆ? ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಸೊ ಕಿಲೋಮೀಟರ್ ಪರ್ ಅವರ್ ಇಂದ ತಗೊಳ್ಬೇಕು ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡಿ, 400 ಕಿಲೋಮೀಟರ್ ಡಿವೈಡೆಡ್ ಬೈ ಟೈಮ್ ಎಷ್ಟು ತಗೊಳ್ತು? 5 hours. 5 hours ತಗೊಂಡಿದೆ. 5 1 5 8 40 0 ಗೆ 0. ಟೋಟಲ್ average speed will be 80 kilometer per hour. Okay. Next, what you have to calculate next? Average velocity. Average velocity. What is the formula for time interval? Average velocity will be given by displacement divided by time interval. Time interval. Okay. What is displacement here? 0. 0 will be the displacement. Time will be the 5 hours. 5 hours. Anything 0 by anything zero. is 0. Okay. Displacement. Average velocity will be the 0. Okay. ಇದಾದ್ಮೇಲೆ ಇದ್ರಲ್ಲಿ ನಾವು 2 ಪಾಯಿಂಟ್ ನೋಟಿಫೈ ಮಾಡ್ಬೇಕು. ಫಸ್ಟ್ ಪಾಯಿಂಟ್ ವಿಲ್ ಬಿ ದ average velocity. Average velocity is equals to average speed. ಯಾವಾಗ ಆಗುತ್ತೆ? ವೆಲಾಸಿಟಿ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಆವರೇಜ್ ಸ್ಪೀಡ್ ಎಷ್ಟಿದೆ? 80 ಕಿಲೋಮೀಟರ್ ಇದೆ. ಆವರೇಜ್ ವೆಲಾಸಿಟಿ ಎಷ್ಟಿದೆ? 0. ಇವೆರಡು ಈಕ್ವಲ್? ನೋ. ಬಟ್ ನಾನು ಕ್ವಶನ್ ಕೇಳ್ತಿದ್ರೆ ಆವರೇಜ್ ವೆಲಾಸಿಟಿ ಏನಾಗಿರೋದು ಯಾವಾಗ ಈಕ್ವಲ್ ಆಗುತ್ತೆ ಆವರೇಜ್ ಸ್ಪೀಡಿಗೆ ಅಂತ ಹೇಳಿದ್ರೆ, ಯಾವಾಗ ನಾನು ಒಂದು ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿ ಟ್ರಾವೆಲಿಂಗ್, ಐ ವಿಲ್ ಎಂಡ್ ಅಟ್ ಅನದರ್ ಪಾಯಿಂಟ್. ಎ ಇಂದ ಸ್ಟಾರ್ಟ್ ಮಾಡಿ ಬಿ ಗೆ ಎಂಡ್ ಮಾಡಿದ್ರೆ ಜರ್ನಿನ, ಅವಾಗ ಏನಾಗಿರುತ್ತೆ? ಆವರೇಜ್ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಆವರೇಜ್ ಸ್ಪೀಡ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ ಈಕ್ವಲ್ಸ್ ಟು ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ. ಸೊ ಆವರೇಜ್ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಆವರೇಜ್ ಸ್ಪೀಡ್. ಓಕೆ, ಸೆಕೆಂಡ್ ಪಾಯಿಂಟ್, ವೆನ್ ಆವರೇಜ್ ವೆಲಾಸಿಟಿ ಇಸ್ ನಾಟ್ ಈಕ್ವಲ್ ಟು ಆವರೇಜ್ ಸ್ಪೀಡ್, ವೆರಿ ಗುಡ್. ಈಗ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ನಾವ್ ಯಾವ ತರ ಟ್ರಾವೆಲ್ ಮಾಡಿರ್ಬೇಕು ಅಂತ ಹೇಳಿದ್ರೆ A to B ಟ್ರಾವೆಲ್ ಮಾಡಿ ಮತ್ತೆ ರಿಟರ್ನ್ ಬ್ಯಾಕ್ ಟು ದಿ A. ಅವಾಗ ಡಿಸ್ಪ್ಲೇಸ್ಮೆಂಟ್ 0 ಆಗುತ್ತೆ. ಸೊ ನಾವು ಕಂಡೀಷನ್ ಏನಂತ ಹೇಳ್ಬೋದು? ಆವರೇಜ್ ವೆಲಾಸಿಟಿ ಇಸ್ ನಾಟ್ ಈಕ್ವಲ್ ಟು ದಿ ಆವರೇಜ್ ಸ್ಪೀಡ್ ಅಂತ ಹೇಳ್ಬೋದು. ದಿಸ್ ವಿಲ್ ಬಿ ದ ಎಕ್ಸಾಂಪಲ್ಸ್ ಆಫ್ ಇಟ್. ಓಕೆ, ನೆಕ್ಸ್ಟ್ ಐ ಮೂವ್ ವಿತ್ an average acceleration. ಎಷ್ಟು ಟೈಮ್ ಐತ್ರಿ? ಫಸ್ಟ್ ಆವರೇಜ್ ವೆಲಾಸಿಟಿ ಗೊತ್ತಾಯ್ತು, ಆವರೇಜ್ ಸ್ಪೀಡ್ ಗೊತ್ತಾಯ್ತು. ನೆಕ್ಸ್ಟ್ ಥರ್ಡ್ ಫ್ಯಾಕ್ಟರ್ ವಿಲ್ ಬಿ ದ ಆವರೇಜ್ acceleration. Next will be the, what is the next point? Average acceleration. Okay, ಈಗ acceleration ಏನಂತ ಅಂತ ಹೇಳಿದ್ರೆ ಚೇಂಜ್ ಇನ್ ವೆಲಾಸಿಟಿ ಬೈ ಟೈಮ್ ಇಂಟರ್ವಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಯಾವ್ದೋ ಒಂದು ಕಾರ್ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆಗಿದ್ದು ಇನಿಷಿಯಲ್ ವೆಲಾಸಿಟಿ ಅಥವಾ 15 ಕಿಲೋಮೀಟರ್ ಅಲ್ಲಿ ಸ್ಟಾರ್ಟ್ ಆಗಿದೆ ಕಾರ್. ಬರ್ತಾ ಬರ್ತಾ ರೈಸ್ ಆಗುತ್ತೆ, ಅದು ಅಪ್ ಟು ಇಟ್ ಕ್ಯಾನ್ ಬಿ ರೈಸ್ ಟು 50 ಕಿಲೋಮೀಟರ್ ವೆಲಾಸಿಟಿ ರೈಸ್ ಆಗಿದೆ. 15 ಇಂದ ಸ್ಟಾರ್ಟ್ ಆಗಿದ್ದು ರೈಸ್ ಆಗಿರೋದು 50. ಇನಿಷಿಯಲಿ ಬೇರೆ ವೆಲಾಸಿಟಿ ಇದೆ, ಫೈನಲಿ ಬೇರೆ ವೆಲಾಸಿಟಿ ಇದೆ. ಆ ಟೈಮ್ ಅಲ್ಲಿ ನಾವು ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡೋದು. ಅಥವಾ ಈಗ ನೀವು ಫಸ್ಟ್ ಕೂತಿರ್ತೀರಾ, ಬಸ್ ಒಳಗೋ ಕಾರ್ ಒಳಗೋ ಎಲ್ಲೋ ಕೂತಿರ್ತೀರಾ, ಕುತ್ಕೊಂಡಿದ್ದಾಗ ಸಡನ್ ಬಸ್ ಸ್ಟಾರ್ಟ್ ಆದ್ರೆ ನಿಮ್ಗೊಂದು ಜರ್ಕ್ ಬರುತ್ತೆ ಬಾಡಿ, ಅದನ್ನ ನಾವು ಆಕ್ಸಿಲರೇಷನ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿ. ಸೊ ಹಿಯರ್ ದ ಆವರೇಜ್ ಆಕ್ಸಿಲರೇಷನ್ ಆಫ್ an object over a time interval is a change in velocity divided by time interval. So average acceleration is formula, average acceleration is equals to change in velocity. Is change in velocity divided by time interval. ಓಕೆ, ಈಗ ನೆಕ್ಸ್ಟ್ ಆವರೇಜ್ ಆಕ್ಸಿಲರೇಷನ್ ಇನ್ನೂ ಡೀಟೇಲ್ ಆಗಿ ಬರಿಬೇಕು ಅಂತ ಹೇಳಿದ್ರೆ, ಆವರೇಜ್ ಆಕ್ಸಿಲರೇಷನ್ ಇಸ್ ಈಕ್ವಲ್ಸ್ ಟು ಫೈನಲ್ ವೆಲಾಸಿಟಿ
ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ. ಸ್ಟಾರ್ಟ್ ಆಗಿರುತ್ತಲ್ಲ ಅದ್ರದ್ದು ವೆಲಾಸಿಟಿ ಎಂಡ್ ರೀಚ್ ಆಗೋ ವೆಲಾಸಿಟಿ ಡಿಫ್ರೆನ್ಸ್ ಡಿವೈಡೆಡ್ ಬೈ 2 ಟೈಮ್ ಇಂಟರ್ವಲ್. ಒಂದು ಈಗ ಸ್ಟಾರ್ಟ್ ಆಗಿದೆ ನಾನು ಸ್ವಲ್ಪ ಬಿಟ್ಟು ಜಾಸ್ತಿ ಆಗಿರ್ಬೋದು. ಸೊ ಟೈಮ್ ಇಂಟರ್ವಲ್ ಅಲ್ಲೂ ಚೇಂಜಸ್ ಇರುತ್ತೆ. ಸೊ ಹಿಯರ್ ಐ ಕ್ಯಾನ್ ಕನ್ಕ್ಲೂಡ್ ಆಸ್ A is equals to V minus U divided by T2 minus T1. Here see you can observe here V ಅಂತ ಹೇಳಿದ್ರೆ ಫೈನಲ್ ವೆಲಾಸಿಟಿ, U ಅಂತ ಹೇಳಿದ್ರೆ ಇನಿಷಿಯಲ್ ವೆಲಾಸಿಟಿ divided by time interval T2 minus T1 time interval. So here the velocity of an object changes from initial value U to final value V with respect to the time interval. Here SI unit will be meter per second. It can be written as meter per second square. Understood? Okay. We will continue one problem here. I will read the problem. A bus is moving on a long straight highway with a velocity of bus is moving on a long straight highway with a velocity of 36 kilometer 36 kilometer per hour. The driver presses the accelerator for the time interval of accelerator press ಮಾಡ್ತಾನೆ ಯಾವ interval ಗೆ ಯಾವ time ಗೆ 10 seconds. Then velocity of the bus increases to 54. 36 ಅಲ್ಲಿ ನಡೀತಾ ಇತ್ತು ಬಸ್, ಅದು ಆಕ್ಸಿಲರೇಟರ್ ಪ್ರೆಸ್ ಮಾಡ್ದ ಫಾರ್ ಎ ಟೈಮ್ ಪೀರಿಯಡ್ ಆಫ್ 10 ಸೆಕೆಂಡ್. ಅದು ಎಲ್ಲಿಗೆ ಇನ್ಕ್ರೀಸ್ ಆಯ್ತು? 54 ಕಿಲೋಮೀಟರ್ ಪರ್ ಅವರ್ ಗೆ ಇನ್ಕ್ರೀಸ್ ಆಯ್ತು. ಇದರಲ್ಲಿ ಇನಿಷಿಯಲ್ ವ್ಯಾಲ್ಯೂ ಯಾವುದು? 36. ಫೈನಲ್ ವ್ಯಾಲ್ಯೂ ಯಾವುದು? 54. So U will be the 36, V will be the 54 kilometer per hour. For the some time bus moves for a constant velocity. ಈಗ ಬಸ್ ಕಾನ್ಸ್ಟೆಂಟ್ ವೆಲಾಸಿಟಿ ಹೋಗ್ತಾ ಇದೆ, 54 ಕಿಲೋಮೀಟರ್ ಪರ್ ಅವರ್ ಅಲ್ಲೇ ಹೋಗ್ತಾ ಇದೆ. ಈಗ ದೆನ್ ಡ್ರೈವರ್ ನೋಟಿಸ್ ಅಬ್ಸ್ಟಿಕಲ್ ಆನ್ ರೋಡ್, ಯಾವ್ದೋ ಒಂದು ಕಲ್ಲು ಬಂತು. ಡ್ರೈವರ್ ರೋಡ್ ಅಲ್ಲಿ ಕಲ್ಲು ನೋಡಿದ ತಕ್ಷಣ ಏನ್ ಮಾಡ್ದ? ಈ ಪ್ರೆಸಸ್ ಎ ಬ್ರೇಕ್ ಪ್ರೆಸ್ ಮಾಡ್ದ. ದ ಬಸ್ ಕಮ್ಸ್ ಟು ಸ್ಟಾಪ್ ಇನ್ ಎ ಟೈಮ್ ಇಂಟರ್ವಲ್ ಆಫ್ ಬ್ರೇಕ್ ಪ್ರೆಸ್ ಮಾಡ್ದ 5 ಸೆಕೆಂಡ್ಸ್ ಟೈಮ್ ಒಳಗೆ ಬ್ರೇಕ್ ಪ್ರೆಸ್ ಮಾಡ್ದ. ಅವಾಗ ನಮಗೆ ಬಸ್ ಏನಾಗ್ತು? ಸ್ಟಾಪ್ ಆಗಿದೆ ಬಸ್. ಫೈಂಡ್ ದ ಆವರೇಜ್ ಆಕ್ಸಿಲರೇಷನ್ ಇನ್ 2 ಟೈಮ್ ಇಂಟರ್ವಲ್. pressed, accelerator is pressed ಅಂತ ಹೇಳಿದ್ರೆ ಫಸ್ಟ್ ಇನಿಷಿಯಲಿ ಬಸ್ ಯಾವ ಸ್ಪೀಡ್ ಅಲ್ಲಿ ಮೂವ್ ಆಗ್ತಾ ಇತ್ತು? 36 ಕಿಲೋಮೀಟರ್ ಪರ್ ಅವರ್ ಮೂವ್ ಆಗ್ತಾ. Time period of 10 seconds. This is the first case. Second case, when brake is pressed, constant velocity, ಇದೇ velocity ಅಲ್ಲಿ ಮೂವ್ ಆಗ್ತಾ ಇತ್ತು ಬಸ್. ಬ್ರೇಕ್ ಪ್ರೆಸ್ ಮಾಡಿದ್ರು, ಬ್ರೇಕ್ ಪ್ರೆಸ್ ಮಾಡಿದ ತಕ್ಷಣ ಏನಾಯ್ತು? ಬಸ್ ಇಟ್ ಸ್ಟಾಪ್ಸ್ ಬಸ್. ಸೊ ವಿಲ್ ಡಿರೈವ್ ಫಾರ್ 2 ಕಂಡೀಷನ್ಸ್. ಫಸ್ಟ್ ಕಂಡೀಷನ್ ತಗೊಂಡ್ರೆ ಇದು ಅರ್ಥ ಇದೆ. ಫಸ್ಟ್ ಕಂಡೀಷನ್ ಇದರಲ್ಲಿ ಬಸ್ ಸ್ಟಾರ್ಟ್ ಆಗಿದೆ, 36 ಕಿಲೋಮೀಟರ್ ಪವರ್ ಅಲ್ಲಿ ಹೋಗ್ತಾ ಇತ್ತು. ಆಕ್ಸಿಲರೇಟರ್ ಪ್ರೆಸ್ ಮಾಡಿದರೆ ಡ್ರೈವರ್, ವಿಲ್ ಮೂವ್ ದಿ 54 ಕಿಲೋಮೀಟರ್ ಫಾರ್ ಟೈಮ್ ಪೀರಿಯಡ್ ಆಫ್ 10 seconds. So when driver presses accelerator, so initially ಇಲ್ಲಿ ನೋಡಿ ಒಂದು ಕಂಡೀಷನ್ ಅಬ್ಸರ್ವ್ ಮಾಡಿ. 36 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದೆ. ಇದನ್ನ ನಾವು ಏನು ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಮೀಟರ್ ಹೇಳಿದ್ರೆ ಏನು 36 ಬರ್ಕೊಳ್ಬೇಕು. ಕಿಲೋಮೀಟರ್ ಅಂತ ಹೇಳಿದ್ರೆ 1 ಕಿಲೋಮೀಟರ್ ಇಸ್ ಈಕ್ವಲ್ಸ್ ಟು 1000 ಮೀಟರ್. ಸೊ ಕಿಲೋಮೀಟರ್ ಬದಲು ಏನ್ ಬರ್ಕೊಳ್ತಾ ಇದ್ದೀರಾ? ಇಲ್ಲಿ 1000 ಬರ್ಕೊಳ್ತಾ ಇದ್ದೀರಾ. ಯಾಕೆ ಬರ್ಕೊಳ್ತಿದ್ರೆ? ಇಟ್ ವಿಲ್ ಬಿ ದ 1 ಕಿಲೋಮೀಟರ್ ಇಸ್ ಈಕ್ವಲ್ಸ್ ಟು ಇಟ್ ವಿಲ್ ಬಿ 1000 ಮೀಟರ್ ಪರ್ ಅವರ್ ಅಂತ ಹೇಳಿದ ತಕ್ಷಣನೇ ಅವರ್ ಎಲ್ಲಿಗೆ ಬರ್ತಾ ಇದೆ? ಕೆಳಗಡೆ ಬರ್ತಾ ಇದೆ. 1 ಅವರ್ ಗೆ ಎಷ್ಟು ಮಿನಿಟ್ಸ್? 60 ಮಿನಿಟ್ಸ್. ಅದ್ರ ಜೊತೆಗೆ ಎಷ್ಟು ಸೆಕೆಂಡ್ಸ್ ಇರುತ್ತೆ? 60 ಸೆಕೆಂಡ್ಸ್. ಕರೆಕ್ಟ್. ಸೊ 60 into 60. 0 ಗೆ 0 ಆಯ್ತು. 6 6 36. 36. So what is the average? ಎಷ್ಟು ಬಂತು? 10 meter per second.
36 ಕಿಲೋಮೀಟರ್ ಪರ್ ಅವರ್ ನ ಯಾವ್ದು ಕನ್ವರ್ಟ್ ಮಾಡಿದ್ವಿ 10 minutes per second. ಗೆ ಕನ್ವರ್ಟ್ ಮಾಡಿದ್ವಿ. ಸೊ ಅದೇ ತರ 54 ಕಿಲೋಮೀಟರ್ ಪರ್ ಅವರ್ ನ ಕಂಡುಹಿಡಿಬೇಕು. 54 into 60. 0 ಗೆ 0, 0 ಗೆ 0. Okay, 54 ಅಂತ ಹೇಳಿದ ತಕ್ಷಣನೇ it will be the 15 meter per second. So initial speed ಎಷ್ಟು 10 meter per second. Final speed ಎಷ್ಟು 50 meter per 50 second. meter per second. So acceleration can be written as v minus u divided by V2 minus T1. v ಅಂತ ಹೇಳಿದ್ರೆ ಎಷ್ಟು ಇಲ್ಲಿ V 36 v 10 meter per second. v is equal to 15 meter per second. minus 10 meter per second. divided by time ಎಷ್ಟು 10 seconds. 10 seconds. 10 5 5 meter per second. divided by 10 seconds. So answer will be 0.5 meter per second. What is the average acceleration is 0.5 meter per second. Okay, the next condition. Brake press ಆಗಿದೆ accelerator ಅಲ್ಲಿ. Okay, here brake press ಆಯ್ತು ಅಂತ ಹೇಳಿದ ತಕ್ಷಣನೇ initially ಎಷ್ಟು ಸ್ಪೀಡ್ ಇತ್ತು 54 ಕಿಲೋಮೀಟರ್ ಪರ್ ಅವರ್. ಕರೆಕ್ಟ್. ಫೈನಲ್ ಸ್ಪೀಡ್ v ಏನಾಗುತ್ತೆ ಬ್ರೇಕ್ ಪ್ರೆಸ್ ಮಾಡಿದ ತಕ್ಷಣ ಬಸ್ ಏನಾಗುತ್ತೆ ಸ್ಟಾಪ್ ಆಗುತ್ತೆ. ಸೊ ಫೈನಲಿ ಏನಾಗುತ್ತೆ 0 ಆಗುತ್ತೆ. ಟೈಮ್ ಪೀರಿಯಡ್ ಆಫ್ 5 seconds. Acceleration will be given by v minus u divided by time period. Okay, v minus u ಅಂತ ಹೇಳಿದ್ರೆ v will be the 0. 54 ಕಿಲೋಮೀಟರ್ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬಂದಿದೆ 15 meter per second. 0 minus 15 meter per second divided by time meter will be 5. 5. So here minus 15 meter per second divided by 5 seconds. So it will be 5 ones are 5 times. Answer will be minus 3 meter per second square. ಇಲ್ಲಿ ನಮ್ಗೆ ಎರಡು ಕಂಡೀಷನ್ ಬಂದಿದೆ. ಒಂದು ಆನ್ಸರ್ ಯಾವ್ದು ಬಂದಿದೆ ಮ್ಯಾಗ್ನಿಟ್ಯೂಡ್ ಪಾಸಿಟಿವ್ ಬಂದಿದೆ, ಇನ್ನೊಂದು ಆನ್ಸರ್ ಯಾವ್ದ್ರಲ್ಲಿ ಬಂದಿದೆ ನೆಗೆಟಿವ್ ಬಂದಿದೆ. ಸೊ ಪಾಸಿಟಿವ್ ಬರ್ತಾ ಇದೆ ನನಗೆ ಆನ್ಸರ್ ಅಂತ ಹೇಳಿದ್ರೆ ಐ ಕ್ಯಾನ್ ಕನ್ಕ್ಲೂಡ್ ದಟ್ ಸಿನ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಆಫ್ ದ ಬಸ್ ಈಸ್ ಇನ್ಕ್ರೀಸಿಂಗ್ 36 ಇದು ಎಷ್ಟಾಗಿದೆ 54 ಆಗಿದೆ. ಮ್ಯಾಗ್ನಿಟ್ಯೂಡ್ ಏನಾಯ್ತು ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಆಕ್ಸಿಲರೇಷನ್ ವಿಲ್ ಬಿ ಪಾಸಿಟಿವ್. ಇನ್ಕ್ರೀಸ್ ಆದ್ರೆ ಆಕ್ಸಿಲರೇಷನ್ ಏನಾಗಿರುತ್ತೆ ಪಾಸಿಟಿವ್. ಇಲ್ಲಿ ನೋಡಿ ಇಲ್ಲಿ ಹೈಯೆಸ್ಟ್ ಸ್ಪೀಡ್ ಇರುತ್ತೆ ಸೆಕೆಂಡ್ ಕೇಸ್ ಅಲ್ಲಿ ಅದು ಏನಾಗ್ತಾ ಇದೆ ಡೌನ್ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಿದೆ. ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಈಸ್ ಡಿಕ್ರೀಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಅವಾಗ ನಮ್ಗೆ ಆನ್ಸರ್ ಏನ್ ಬರ್ಬೇಕು ಡಿಕ್ರೀಸ್ ಆದ್ರೆ ನೆಗೆಟಿವ್ ಬರಬೇಕು, ಇನ್ಕ್ರೀಸ್ ಸ್ಪೀಡ್ ಇನ್ಕ್ರೀಸ್ ಆದ್ರೆ ಪಾಸಿಟಿವ್ ಆಕ್ಸಿಲರೇಷನ್, ಡಿಕ್ರೀಸ್ ಆಯ್ತು ಅಂತ ಹೇಳಿದ್ರೆ ನೆಗೆಟಿವ್ ಆಕ್ಸಿಲರೇಷನ್. ಓಕೆ, ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಇದೇ ತರ ವಿಡಿಯೋ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.